ಹುಡ್ಕ್ಬೇಕಾದ್ರೆ ನಮ್ಗೆ ಹೇಗಾಗಿತ್ತು ಅಂತಂದ್ರೆ, ಸೊ ಥ್ರೋಟ್ ಇನ್ಫೆಕ್ಷನ್ ಆಗೋಯ್ತು. ಮನೆಗಳು ಹೋಗಿದ ತಕ್ಷಣ ಸಿಕ್ಬಿಡುತ್ತೆ ಅಂತ ಅನ್ಕೊಂಡಿದ್ವಿ, ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಸೊ ಎಲ್ಲ ಸೆಟ್ರೇಟ್ ಆಯ್ತು, ಎಲ್ಲ ಆಯ್ತು, ನನಗೆ ಹುಷಾರಿರ್ಲಿಲ್ಲ. ಫೆಬ್ರವರಿ ಮಾರ್ಚಲ್ಲಿ ನಮ್ಮ ಮದ್ವೆ ಇತ್ತು. ಸೊ ಆಕ್ಚುಲಿ ನಮ್ಮಿಬ್ರಿಗೂ ಆವಾಗ ಮದ್ವೆ ಆಗಿರ್ಲಿಲ್ಲ. 2 days ಅಲ್ಲಿ ಸಮ್ ಡೇಸ್ ಹುಡುಕಿದೀವಿ. ಏನಂತ ಹೇಳ್ತಾರೆ, ನಾನು ಅದೃಷ್ಟ ಮಾಡಿದೀನಿ. ಆ ಒಂದು ಇನ್ಫೆಕ್ಷನ್ ಆಗೋಯ್ತು, ಆ ಒಂದು ನೋವಿಗೆ ಜ್ವರ ಬಂತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರೋ ತರ, ಎಸ್, ಇದು ನನ್ನ ಹೊಸ ಚಾನಲ್ ಅಲ್ಲಿ ನನ್ನ ಒಂದು ಫಸ್ಟ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ, ಸೊ ಓಲ್ಡ್ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ, ಸೊ ಈ ಒಂದು ಚಾನಲ್ಗೆ ನೀವು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ನೀವು ಮಾಡೋವಂಥ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬಾ ಹೆಲ್ಪ್ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಸೊ ಒಂದು ಚಾನಲ್ನ ಓಪನ್ ಮಾಡಿದೆ, ಬಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಎಡಿಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಸೊ ನಾವು ಅಂದರೆ ನನ್ನ ಹಳೆ ಒಂದು ಚಾನಲ್ನ ಯಾರೆಲ್ಲ ನೋಡ್ತಿದ್ರಿ, ಸೊ ಅವರಿಗೆ ಗೊತ್ತಿರುತ್ತೆ, ನನಗೆ ರೀಸೆಂಟಾಗಿ ಮದುವೆ ಆಯಿತು. ಮದುವೆ ಆಗಿ 1.5 months ಆಯಿತು. ಸೊ ನಾವು ಇವಾಗ ರೆಂಟ್ ಹೌಸ್ ಮಾಡ್ಕೊಂಡಿದ್ದೀವಿ, ಓಕೆನಾ. ಆ ರೆಂಟ್ ಹೌಸ್ ನಿಮಗೆ ಗೊತ್ತಿರುತ್ತೆ, ಒಂದು ಮನೆ ಮಾಡ್ಕೊಂಡಾದ್ಮೇಲೆ ಆ ಮನೆಗೆ ಬೇಕಾಗಿರೋಂಥ ಬೇಸಿಕ್ ನೀಡ್ಸ್ ಎಲ್ಲ ತೊಗೊಂಡು ಬಂದು ಸೆಟ್ರೇಟ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದು ಈಸಿ ಅಂತಲೂ ನಾನು ಹೇಳಲ್ಲ, ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಏನಂತ ಹೇಳಿದ್ರೆ, ಮನೆ ಹುಡ್ಕೋದ್ರಿಂದ ಹಿಡಿದು, ಸೊ ಮನೆ ಹುಡುಕ್ಬೇಕಾದ್ರೆ ನಮ್ಗೆ ಹೇಗಾಗಿತ್ತು ಅಂತಂದರೆ, ಆ್ಯಕ್ಚುಲಿ ನಮ್ಮಿಬ್ರಿಗೂ ಆವಾಗ ಮದುವೆ ಆಗಿರಲಿಲ್ಲ. 2 months ಅಂದರೆ ನಮಗೆ ಯಾವಾಗ ಜೂನ್ ಮಂತಲ್ಲಿ ಅನಿಸುತ್ತೆ ಅವ್ರನ್ನ ನೋಡೋಕೆ ಬಂದಿದ್ದು. ಸೊ ಜೂನಲ್ಲಿ ನೋಡ್ಕೊಂಡು ಹೋದ್ರು. ಇನ್ನು ನವೆಂಬರಲ್ಲಿ ನಮ್ಮಿಬ್ರದ್ದು ಎಂಗೇಜ್ಮೆಂಟ್ ಆಯ್ತಲ್ವಾ. ಸೊ ಎಂಗೇಜ್ಮೆಂಟ್ ಆದಮೇಲೆ ನಾವು ಜನವರಿಯಿಂದ ಮನೆ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮನೆ ಹುಡ್ಕೋದಿಕ್ಕೆ ಆ್ಯಕ್ಚುಲಿ ಜನವರಿಯಿಂದ. ಸೊ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ನಮ್ಮ ಮದುವೆ ಇತ್ತು. ಸೊ ಜನವರಿ, ಫೆಬ್ರವರಿ 2 ತಿಂಗಳು ತುಂಬಾ ಕಷ್ಟಪಟ್ಟಿದ್ದೀವಿ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಕಷ್ಟಪಟ್ಟಿದ್ದೀವಿ ಮನೆ ಹುಡ್ಕೋದಕ್ಕೆ. ಯಾಕಂದರೆ ಇಬ್ಬರು ವರ್ಕಿಂಗಲ್ಲಿ ಇರೋದ್ರಿಂದ, ಸೊ ಸ್ಯಾಟರ್ಡೆ ಸಂಡೇ ವೀಕೆಂಡಲ್ಲೇ ನಾವು ಮನೆನ ಹುಡುಕ್ಬೇಕಾಗಿತ್ತು. ವೀಕ್ ಡೇಸಲ್ಲಿ ಸಮ್ ಡೇಸ್ ಹುಡುಕಿದ್ದೀವಿ. ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟ ಆಗ್ತಿತ್ತು ಮನೆ ಹುಡ್ಕೋದಕ್ಕೆ. ಸೊ ಹಾಗಾಗಿ ವೀಕ್ ಡೇಸಲ್ಲೂ ಕೂಡ ಏನಂದರೆ ಈವ್ನಿಂಗು ಅವರು ಕೆಲಸ ಮುಗಿಸ್ಕೊಬಂದು, ನಾನು ಕೆಲಸ ಮುಗಿಸ್ಕೊಬಂದು ಇಬ್ಬರು ಕೂಡ ಹುಡುಕಿದ್ದೀವಿ. ಸೊ ಅಷ್ಟು ಕಷ್ಟ. ಈವಂತೂ ಬೆಂಗಳೂರಲ್ಲಿ ಮನೆನ ಹುಡ್ಕೋದು ಅಂದರೆ, ರೆಂಟ್ ಮನೆನ ಹುಡ್ಕೋದು ಅಂದರೆ ತುಂಬಾ ಕಷ್ಟ. ಸೊ ಮನೆ ಹುಡ್ಕೋದಕ್ಕಿಂತ ಮುಂಚೆ ನಾವಿಬ್ಬರು ಏನು ಅಂದ್ಕೊಂಡಿದ್ವಿ ಅಂದರೆ, ಅಯ್ಯೋ ಬಿಡು, ಬೆಂಗಳೂರಲ್ಲಿ ಏನು ಬಾಡಿಗೆ ಮನೆಗಳು ಹೋಗಿದ ತಕ್ಷಣ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ತುಂಬಾ ಡಿಫಿಕಲ್ಟ್ ಆಯಿತು ನನಗೆ ಮತ್ತು ಅವರಿಗೆ ಮನೆ ಹುಡ್ಕೋದಕ್ಕೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಕೂಡ ಮನೆ ಹುಡುಕ್ತಾ ಇದ್ರು ನಮಗೋಸ್ಕರ ಅಂತ ಹೇಳ್ಬಿಟ್ಟು. ಸೊ ಕಷ್ಟ ಆಗ್ತಾಯಿತ್ತು. ಯಾಕಂತ ಹೇಳಿದ್ರೆ, ರೆಂಟ್ ಮನೆನ ನಾವು ಯಾಕೆ ಇಲ್ಲೇ ಮಾಡ್ಕೊಂಡ್ವಿ ಅಂತ ಅಂದರೆ, ಸೊ ನನಗೂ ಕೆಲಸಕ್ಕೆ ಹತ್ರ ಆಗುತ್ತೆ ಆ್ಯಂಡ್ ಅವರಿಗೂ ಕೂಡ ಕೆಲಸಕ್ಕೆ ಹತ್ರ ಆಗುತ್ತೆ ಅಂತ ಅಂದರೆ ಮೆಟ್ರೋ ಸ್ಟೇಷನ್ ಹತ್ರ ಆಗುತ್ತೆ ಅವ್ರು ಕೆಲ್ಸಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಮನೆ ಮಾಡ್ಕೊಂಡ್ವಿ. ಸೊ ಮನೆ ಮಾಡಾದ್ಮೇಲೆ ನಿಮಗೆ ಗೊತ್ತಿರುತ್ತೆ, ಸೊ ಮನೆ ಮಾಡೋದು ಈಸಿ ಅಲ್ಲ. ಮನೆಗೆ ಬೇಸಿಕ್ ನೀಡ್ಸ್ ಏನೇನು ಬೇಕು ಎಲ್ಲನೂ ತೊಗೊಂಡು ಬಂದು ಸೆಟ್ರೇಟ್ ಆಗೋದಿದೆಯಲ್ಲ, ಅದು ತುಂಬ ಕಷ್ಟ. ಸೊ ಹಾಗಾಗಿ ಸೆಟ್ರೇಟ್ ಆಗೋದಕ್ಕೆ ನನಗೆ ಇಷ್ಟು ತಿಂಗಳು ತೊಗೊಂಡಿದ್ದೀನಿ ನಾನು ಸೆಟ್ರೇಟ್ ಮಾಡ್ಕೊಳ್ಳೋದಕ್ಕೆ ಮನೇನ. ಸೊ ಫೈನಲಿ ಸ್ವಲ್ಪ ಮಟ್ಟಿಗೆ ಸೆಟ್ರೇಟ್ ಆಗಿದೆ. ಸೊ ಸೆಟ್ರೇಟ್ ಆದಾದ್ಮೇಲೆ ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಏನಂದರೆ ಆಗ್ತಾನೆ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಸೊ ಎಲ್ಲ ಸೆಟ್ರೇಟ್ ಆಯಿತು, ಎಲ್ಲ ಆಯಿತು, ನನಗೆ ಹುಷಾರಿರಲಿಲ್ಲ. ಸೊ ಥ್ರೋಟ್ ಇನ್ಫೆಕ್ಷನ್ ಆಗೋಯ್ತು, ಆ ಒಂದು ನೋವಿಗೆ ಜ್ವರ ಬಂತು. ಸೊ ಜ್ವರ ಬಿಟ್ಟು ಬರ್ತಾ ಇತ್ತು. ಸೊ ಹಾಗಾಗಿ ಯಾವ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಪರ್ಸ್ನಲಿ ಕೇಳ್ತಾ ಇದ್ರು, ಯಾಕೆ ನೀನು ಓಲ್ಡ್ ಒಂದು ಚಾನಲ್ನ ಡಿಲೀಟ್ ಮಾಡಿದೆ ಆ್ಯಂಡ್ ಏನಕ್ಕೆ ಹೊಸ ಚಾನಲಲ್ಲಿ ಏನೂ ಅಪ್ಲೋಡೇ ಮಾಡ್ತಿಲ್ಲ ವಿಡಿಯೋನ ಅಂತ ತುಂಬ ಜನ ಪರ್ಸ್ನಲಿ ಕೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಯಾಕೆ ನಿಮ್ಮ ಮನೆಯಲ್ಲಿ ಯಾರು ಬೇಡ ಅಂತ ಅಂದ್ರೆ, ವಿಡಿಯೋಸ್ ಮಾಡೋದಕ್ಕೆ ಯಾರು ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಬಿಡಲಿಲ್ವಾ ಅಂದರೆ, ನಿನ್ನ ಗಂಡನ ಮನೆಯಲ್ಲಿ ಯಾರು ಕೂಡ ಬಿಡಲಿಲ್ವಾ ಅಂತ ಕೇಳ್ತಾ ಇದ್ರು. ಇಲ್ಲ, ಖಂಡಿತವಾಗ್ಲೂ ಆ ಥರ ಏನೂ ಇಲ್ಲ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಮನೆ ಕಡೆಯವರಾಗಿರ್ಬೋದು, ನಮ್ಮ ಅಪ್ಪನ ಮನೆ ಕಡೆಯವರಾಗಿರ್ಬಹುದು, ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಯಾವ ಒಂದು
ಕೆಲಸನ ಮಾಡ್ತೀನಿ ಅಂದ್ರು ಇದು ಮಾಡಬೇಡ, ಇದು ಸರಿ ಇಲ್ಲ, ಇದು ಯಾಕೆ ನೀನು ಮಾಡ್ತೀಯಾ, ಈ ಥರ ಎಲ್ಲ ಕ್ವಶನ್ ಕೇಳಲ್ಲ. ಸೊ ಮಾಡು, ನಿನಗೆ ಏನು ಅನ್ಸುತ್ತೆ ಅದನ್ನ ಮಾಡು, ಆದರೆ ಒಳ್ಳೆ ರೀತಿಯಿಂದ ಮಾಡು ಅಂತ ಹೇಳ್ತಾರೆ ಹೊರತು ಯಾರು ಕೂಡ ನೀನು ಅದನ್ನ ಮಾಡಲೇಬೇಡ ಅಂತ ಯಾರು ಕೂಡ ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಸೊ ಅದರಲ್ಲಿ ನಾನು ಏನಂತ ಹೇಳ್ತಾರೆ, ನಾನು ಅದೃಷ್ಟ ಮಾಡಿದ್ದೀನಿ ಆ ಒಂದು ಇದರಲ್ಲಿ. ಸೊ ಒಂದ್ಸತಿ ಏನಾಯ್ತು ಅಂದ್ರೆ, ನನ್ನ ಹಳೆ ಚಾನೆಲ್ ಓಪನ್ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಮದುವೆ ಸೆಟ್ ಆದ್ಮೇಲೆ ನಾನು ಆ ಚಾನೆಲ್ನ ಕೂಡ ಓಪನ್ ಮಾಡಿದ್ದು. ಸೊ ಚಾನಲ್ ಓಪನ್ ಮಾಡಿದಾಗ ಏನಂದ್ರೆ, ನಮ್ಮ ಅಮ್ಮ ಬೇಡ ಮಾಡಬೇಡ, ಹುಡ್ಗನ ಮನೆ ಕಡೆಯವ್ರು ಏನು ಅನ್ಕೊಂತಾರೋ ಏನೋ, ವಿಡಿಯೋಸ್ ಮಾಡ್ತಾಳೆ ಹುಡುಗಿ ಅಂತೆಲ್ಲ ಅನ್ಕೊಂಡ್ಬಿಡ್ತಾರೆ, ಬೇಡ ಮಾಡಬೇಡ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಡ ಅಂತ ನಮ್ಮಮ್ಮ ಹೇಳ್ತಾ ಇದ್ರ. ಸೊ ಅವಾಗ ನಮ್ಮ ಮನೆಯವ್ರು ಒಂದೇ ಮಾತಂದಿದ್ದು, ವಿಡಿಯೋಸ್ ಮಾಡ್ತಾಳೆ ಹುಡುಗಿ ಅಂತೆಲ್ಲ ಅನ್ಕೊಂಡ್ಬಿಡ್ತಾರೆ, ಬೇಡ ಮಾಡಬೇಡ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಡ ಅಂತ ನಮ್ಮಮ್ಮ ಹೇಳ್ತಾ ಇದ್ರ. ಸೊ ಅವಾಗ ನಮ್ಮ ಮನೆಯವ್ರು ಒಂದೇ ಮಾತಂದಿದ್ದು, ಏನಂತ ಅಂದ್ರು ಅಂದ್ರೆ, ಸೊ ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡ, ನಿನ್ಗೆ ಏನು ಅನ್ಸುತ್ತೆ ಅದನ್ನ ಮಾಡು, ನಾನು ಯಾವಾಗಲೂ ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ನಮ್ಮ ಅಮ್ಮನ ಮುಂದೆನೇ ಅಂದರು. ಸೊ ಅವಾಗೇ ಗೊತ್ತಾಯ್ತು ನನಗೆ ಅವರು ಎಷ್ಟು ಅಂದರೆ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ನಂಬಿಕೆನ ನಾನು ಉಳಿಸ್ಕೊತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇವತ್ತು ಜಸ್ಟ್ ರ್ಯಾಂಡಮ್ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ವ್ಲಾಗ್ ಅಲ್ಲ, ಸೊ ನನ್ನ ಇಂಟ್ರಡಕ್ಷನ್ನು ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊತೀನಿ. ಸೊ ನನ್ನ ಇಂಟ್ರಡಕ್ಷನ್ ಆದಾದ್ಮೇಲೆ ರ್ಯಾಂಡಮ್ ವ್ಲಾಗ್ನ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಫಸ್ಟ್ ವ್ಲಾಗಲ್ಲಿ ನನ್ನ ಬಗ್ಗೆ ಗೊತ್ತಾದರೆ ಸೊ ಮುಂದಿನ ವ್ಲಾಗ್ಗಳೆಲ್ಲ ನೋಡೋದಕ್ಕೆ ಈಸಿ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಸೊ ನಾನು ಈ ಥರ ಪ್ಲ್ಯಾನ್ ಮಾಡಿ ಒಂದು ರ್ಯಾಂಡಮ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತೇನೂ ಇಲ್ಲ, ಇವತ್ತು ಕೂಡ ಸ್ಯಾಟರ್ಡೆ ಆಗಿರೋದ್ರಿಂದ ನನಗೆ ರಜೆ ಏನಿರಲಿಲ್ಲ, ನಾನೇ ರಜೆ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ 2 ದಿನದಿಂದ ನನಗೆ ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು. ಸೊ ಆವಾಗ ಡಾಕ್ಟರ್ ಹೇಳಿದ್ರು, ಇಲ್ಲ ನೀನು ರೆಸ್ಟ್ ಮಾಡಬೇಕು 2 ಡೇಸು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಫ್ರೈಡೇ ಮತ್ತು ಸ್ಯಾಟರ್ಡೆ 2 ದಿನ ರಜೆ ತೊಗೊಂಡಿದ್ದೆ. ಆ್ಯಸ್ ಯೂಶಲಿ ಸಂಡೇ ರಜೆ ಇರೋದ್ರಿಂದ ಸೊ ಇವೆರಡು ದಿನ ತೊಗೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ರಜೆ ತೊಗೊಂಡೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ಮನೆಯಲ್ಲಿ ತುಂಬಾ ಬೋರ್ ಆಗ್ತಾ ಇದೆ. ಬೆಳಗ್ಗೆ ನಮ್ಮ ಅಮ್ಮನ ಮನೆ ಟಿಫನ್ ಮಾಡ್ಕೊಂಡು ಬಂದ್ವಿ. ಟಿಫನ್ ಮಾಡಾದ್ಮೇಲೆ ಸೊ ಮಲ್ಕೊಂಡಿದ್ದೆ ನಾನು ಸ್ವಲ್ಪ ಹೊತ್ತು, ಬ್ಯಾಕ್ ಪೇನ್ ಇರೋದ್ರಿಂದ ಸೊ ನಿಂತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ, ಆ ಥರ ಫೀಲಿಂಗ್ ಇತ್ತು. ಬಟ್ ಇವಾಗ ರಿಲ್ಯಾಕ್ಸ್ ಆಗಿದೆ. ಸೊ ಮೇಲ್ಗಡೆ ನಮ್ಮ ಅಮ್ಮ ನಿನ್ನೆ ನಮ್ಮ ಮನೆಗೆ ಬಂದಿದ್ರು. ಸೊ ಸ್ವಲ್ಪ ಬಟ್ಟೆಗಳನ್ನ ಒಪ್ಕೊಟ್ಟಿದ್ದಾರೆ. ನನಗೆ ಮೇಯ್ನ್ ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ನಾನು ಮೇಯ್ನು ಇನ್ನೊಂದೇನು ಮಾಡೋದು ಅಂತ ಹೇಳಿದ್ರೆ, ಪ್ಲೀಸ್ ಖಂಡಿತವಾಗ್ಲೂ ಈ ಒಂದು ಇದನ್ನು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಬ್ಯಾಕ್ ಪೇನ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಸೊ ವೀಕ್ ಡೇಸ್ ಫುಲ್ಲು ಬಟ್ಟೆನ ನಾನು ವೀಕೆಂಡಲ್ಲಿ ಒಗಿತೀನಿ. ದಿನ ಸ್ನಾನ ಮಾಡೋದ್ರಿಂದ ಸೊ ನಾನು ವೀಕೆಂಡಲ್ಲಿ ಅಂದರೆ ಸಂಡೇ ಒಂದೇ ದಿನ ಟೈಮ್ ಸಿಗೋದು. ಸೊ ಹಾಗಾಗಿ ಎಲ್ಲ ಬಟ್ಟೆನೂ ಸಂಡೇ ಹೋಗ್ಬಿಡ್ತೀನಿ. ಸೊ ಹಾಗಾಗಿ ನನಗೆ ಹುಷಾರಿರಲ್ಲ, ಬೆನ್ನೋವು ಬರೋದು. ಸೊ ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ರು, ತುಂಬಾ ಸ್ಟ್ರೈನ್ ತೊಗೊಳ್ಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದೊಂದು ತಪ್ಪನ್ನ ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಸೊ ಏನಂತ ಹೇಳಿದ್ರೆ, ಟೈಮ್ ಮಾಡ್ಕೊಳ್ಳಿ, ಸ್ವಲ್ಪ ಟೈಮ್ ಮಾಡಿಕೊಂಡು ಸೊ ಏನಂತ ಹೇಳಿದ್ರೆ ಅವತ್ತಿನ ದಿನದ ಬಟ್ಟೆನ ಅವತ್ತೇ ಒಪ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ನನಗಂತೂ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ನನಗೆ ಹೊಸ್ತು. ಏನಂತ ಹೇಳಿದ್ರೆ ನಾನು ಜಾಯಿಂಟ್ ಫ್ಯಾಮಿಲಿಯಿಂದ ಇದ್ದೋಳು, ಇವಾಗ ಇಬ್ಬರೇ ಇರಬೇಕು ಅಂದರೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಅದನ್ನ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ನಮ್ಮ ಮನಸ್ಸಲ್ಲೇ ಇಟ್ಕೋಬೇಕು ಅವನ್ನೆಲ್ಲ. ನೋವು ಅನ್ನೋದಕ್ಕಿಂತ ಅದೆಲ್ಲ ಮದುವೆ ಆದಮೇಲೆ ಎಲ್ಲ ಹುಡುಗಿರಿಗೂ ಇಟ್ ಈಸ್ ಕಾಮನ್ ಅಂತಲೇ ಹೇಳ್ಬೋದು. ಸೊ ಮತ್ತು ನಮ್ಮ ಅಮ್ಮ ನೆನ್ನೆ ಬಟ್ಟೆಗಳನ್ನೆಲ್ಲ ಒಕ್ಕೊಟ್ಬಿಟ್ಟು ಹೋಗಿದ್ರು. ನನಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದರು. ಸೊ ಸಮ್ ಬಟ್ಟೆಗಳನ್ನ ಒಕ್ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನು ಟೆರೆಸ್ ಮೇಲೆ ಒಣಗಾಕಿದ್ದಾರೆ. ಬಟ್ಟೆನ ಹೋಗಿ ಎತ್ಕೊಂಡು ಬರಬೇಕು. ಆ್ಯಂಡ್ ಮತ್ತು ನಾನು ಕಬೋರ್ಡ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ಬ್ಯಾಕ್ ಪೇನ್ ತುಂಬ ಜಾಸ್ತಿ ಆಗೋದ್ರೆ ಮಾಡೋಕ್ಕಾಗಲ್ಲ. ಸೊ ಕಡಿಮೆ ಇದ್ದರೆ ನನ್ನ ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋಣ, ಇವತ್ತು ಕಬೋರ್ಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ತಂದಾಗ ಜೋಡಿಸ್ಕೊಂಡಿದ್ದಕ್ಕೆ ಮತ್ತೆ ಯಾವತ್ತೂ ತೆಗೆದು ಜೋಡಿಸ್ಕೊಂಡಿಲ್ಲ, ತುಂಬಾ ಹರಡ್ಕೊಬಿಟ್ಟಿದೆ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಹೊತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಬೆಳಗ್ಗೆ ಹೇಳ್ಬೇಕು 5ಗೆನೆ, ಆಮೇಲೆ ಟಿಫನ್ ಮಾಡಬೇಕು, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಪಾತ್ರೆ ತೊಳಿಬೇಕು. ಪಾತ್ರೆ ಒಂದು ನನ್ನ ಹಸ್ಬೆಂಡ್ ಸಲ್ಕೊಡ್ತಾರೆ, ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಮತ್ತು ನನ್ನ ಬಾಕ್ಸಿಗೆ ಟಿಫನ್ ಹಾಕೋಬೇಕು, ಅವ್ರ ಬಾಕ್ಸಿಗೆ ಹಾಕಬೇಕು. ಸೊ ಅದನ್ನು ಮಾತ್ರ ಅವ್ರು ಮಾಡಲ್ಲ. ಟಿಫನ್ನ ಬಾಕ್ಸ್ಗಳಿಗಾದರೂ ಹಾಕೊಡಿ ಅಂದರು, ಅದನ್ನು ಕೂಡ ಅವ್ರು ಮಾಡಿಕೊಡಲ್ಲ. ಸೊ ಅದು ಮಾಡಲ್ಲ. ಆಮೇಲಿಂದ ಆಫೀಸ್ಗೆ ಹೋಗಬೇಕು. ಸೊ ನನಗೆ ಪಾಪ ಅವರೇ ಬಿಟ್ಕೊಡ್ತಾರೆ ಆಫೀಸ್ಗೆ. ಯಾವಾಗೂ ನನ್ನ ಬಿಟ್ಕೊಟ್ಟು ಅವ್ರು ಆಫೀಸ್ಗೆ ಹೋಗೋದ್ರಿಂದ ತುಂಬಾ ಲೇಟಾಗಿ ಹೋಗುತ್ತೆ ಅವರಿಗೂ ಹೋಗೋದಕ್ಕೆ. ಸೊ ಇಷ್ಟೇ. ಮೇಲ್ಗಡೆ ಹೋಗಿ ಬಟ್ಟೆ ಎತ್ಕೊಂಡ್ಬರ್ಬೇಕು. ಬನ್ನಿ ಗೈಸ್, ಬಟ್ಟೆ ಎತ್ಕೊಂಡು ಬರೋಣ.
ಸೊ ನಾನು ಟಿ ವಿ ನೋಡಿಕೊಂಡು ಮೋಸ್ಟ್ಲಿ ಇವ್ರು ನಿಮಗೆ ಗೊತ್ತು ಅಂತ ಅನಿಸುತ್ತೆ. ಸೊ ಫೇಮಸ್ ಯೂಟ್ಯೂಬರ್ ಸುದೀಪ್ ಅವರು. ಸೊ ಅವ್ರ ವಿಡಿಯೋಸ್ನ ನೋಡಿಕೊಂಡು ನಾನು ಮಲ್ಕೊಂಡಿದ್ದೆ. ಸೊ ಇವಾಗ ಟಿ ವಿ ಆಫ್ ಮಾಡಿಬಿಟ್ಟು ಬಟ್ಟೆ ಎತ್ಕೊಂಡು ಬರೋದಕ್ಕೆ ಹೋಗೋಣ. ಸೊ ನಮ್ಮ ಮನೆಯವರು ಇಂಟರ್ನೆಟ್ ಎಲ್ಲ ಹಾಕ್ಸಿದ್ದಾರೆ ನನಗೋಸ್ಕರ. ಸೊ ಅದಕ್ಕೆ ಮೋಸ್ಟ್ಲಿ ನಾನು ಕೆಲ್ಸಕ್ಕೆ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಕೀ ಎತ್ಕೊಂಡು ಫ್ಯಾನ್ ಕೂಡ ಆಫ್ ಮಾಡಿಲ್ಲ. ಫ್ಯಾನ್ ಲೈಟ್ ನಾನೇ ಒಂಥರ ಕಾಣಿಸ್ತಾ ಇದ್ದೀನಲ್ಲ. ಸೊ ಲೈಟ್ ಕೂಡ ಆಫ್ ಮಾಡಿಲ್ಲ. ಸೊ ಕತ್ಲೆ. ಸೊ ಫ್ಯಾನು, ಲೈಟು, ಟಿ ವಿ ಎಲ್ಲ ಆಫ್ ಮಾಡಿ ಇವಾಗ ನಾವು ಟೆರೆಸ್ ಮೇಲೆ ಹೋಗೋಣ, ಆಫ್ ಮಾಡೋಣ. ನೋಡಿ ನಾನು ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯನ್ನ. ನನ್ನ ಹಸ್ಬೆಂಡ್ ಸಾಕ್ಸ್ಗಳು. ಸೊ ಇಲ್ಲೆಲ್ಲ ಇವತ್ತು ಕ್ಲೀನ್ ಮಾಡ್ಕೊಬೇಕು. ಆ್ಯಂಡ್ ತುಳಸಿ ಗಿಡ ಕೂಡ ಒಣಗೋಗ್ಬಿಟ್ಟಿದೆ. ತುಳಸಿ ಗಿಡ ಕೂಡ ತೊಗೊಂಡು ಬರಬೇಕು. ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಹತ್ರ ಇಷ್ಟು ಪೀಸ್ ಆಗಿರುವಂಥ ಪ್ಲೇಸ್ ಇದೆ ಈಚೆ. ಸೊ ಇದು ಬಂದು ನಮ್ಮ ಮನೆ. ಸೊ 4th ಫ್ಲೋರಲ್ಲಿ ಏನಂದರೆ 4th ಫ್ಲೋರಲ್ಲಿ ಇರೋದು. ಸೊ ಟೆರೆಸ್ಸು. ಸೊ ಇವಾಗ ಇಲ್ಲಿಂದ ಅಲ್ಲಿವರೆಗೂ 4th ಫ್ಲೋರ್ವರೆಗೂ ಹೋಗ್ಬೇಕು. ತುಂಬ ಕಷ್ಟ. ಫೈನಲಿ ಟೆರೆಸಿಗೆ ಬಂದೆ. ಸೊ ಕ್ಲಿಪ್ ಇಲ್ಲದೆ ಇರೋ ಬಟ್ಟೆ ಕ್ಲಿಪ್ಪ. ಸೊ ಏನಂದರೆ ನಾವು ಡಿಮಾರ್ಟ್ಗೆ ಹೋಗಿಲ್ಲ. ಸೊ ಹಾಗಾಗಿ ಕ್ಲಿಪ್ಸ್ಗಳನ್ನ ತಗೊಂಡು ಬರೋದಕ್ಕಾಗಿಲ್ಲ. 4th ಫ್ಲೋರ್ವರೆಗೂ ಹೊತ್ಬಿಟ್ಟು ಸುಸ್ತಾಗ್ತೈತೆ ಮಾತಾಡೋದಕ್ಕೆ. ಯಪ್ಪ, ಇದೇ ನಮ್ಮ ಟೆರೆಸ್. ಆ್ಯಕ್ಚುಲಿ ತುಂಬ ಬಿಸಿಲು, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಚೈನೀಸ್ ಅವ್ರ ಕಣ್ಣು ಆದಂಗೆ ಆಗ್ಬಿಟ್ಟಿದೆ ನನ್ನ ಕಣ್ಣು. ಸೊ ತುಂಬ ಬಿಸಿಲು ಹೊಡಿತೈತೆ. ಸಾರಿ ಗೈಸ್, ನನ್ನ ಹಸ್ಬೆಂಡ್ಗೆ ಅಂದು ಅದೇ ಬರ್ತೈತೆ ಬಾಯಿಗೆ. ಸೊ ಇವಾಗ ಬಟ್ಟೆ ಎಲ್ಲ ಎತ್ಕೊಂಡು ಹೋಗಬೇಕು. ಸೊ ಕೆಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಸೀರಿಯಸ್ಸಾಗಿ ಆಗ್ತಾಯಿಲ್ಲ, ತುಂಬ ಬಿಸಿಲು. ಎಲ್ಲ ಬಟ್ಟೆನೂ ಎತ್ಕೊಂಡು ಹೋಗ್ಬೇಕು ಒಬ್ಳೇ. ಏನು ಗೊತ್ತಾ ಗಾಯ್ಸ್, ಫುಲ್ ಸುಸ್ತಾಗೋಯ್ತು. ನೀವು ನೋಡ್ತಿರ್ಬೋದು ಎಷ್ಟು ಬೇವ್ರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅಪ್ಪ ತುಂಬ ಸುಸ್ತಾಗೋಯ್ತು. 4th ಫ್ಲೋರ್ವರೆಗೆ 2 ಸತಿ ಹತ್ತಿದ್ದೀನಿ. ಯಾಕಂದರೆ ಅಷ್ಟು ಬಟ್ಟೆಗಳಿದ್ದು ನೀವು ನೋಡ್ತಾ ಇರ್ಬೋದು. ಈಗ ಇಷ್ಟು ಬಟ್ಟೆಗಳು, ಅಪ್ಪ ತುಂಬ ಕಷ್ಟ ಗೈಸ್. ಮದುವೆ ಅಂತೂ ಆದರೆ ನಾನು ಅಂದ್ಕೊಂಡಿದ್ದೆ ಮದುವೆಗೆ ಮುಂಚೆ ಅಯ್ಯೋ ಮದುವೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ ಗಾಯ್ಸ್, ತುಂಬಾ ಕಷ್ಟ ಮದುವೆ ಆದರೆ. ಅದು ನಂತರ ನಾನು ಹೆಂಗಿದ್ದೆ ಅಂದರೆ ಮದುವೆಗೆ ಮುಂಚೆ, ಸೊ ನಮ್ಮ ಅಮ್ಮ ಅಡುಗೆ ಮಾಡಿಕೊಡೋರು, ನಾನು ತಿನ್ಕೊಂಡು ಆರಾಮಾಗಿದ್ದೆ ಗಾಯ್ಸ್. ಬಟ್ ಇವಾಗ ಮದುವೆ ಆದಮೇಲೆ ನನ್ನ ಕೆಲಸ ನಾನೇ ಮಾಡ್ಕೋಬೇಕು. ನನ್ನ ಕೆಲಸ ಅಲ್ಲದೆ ನನ್ನ ಗಂಡನ ಕೆಲಸನೂ ನಾನೇ ಮಾಡಬೇಕು. ಅದು ನನಗೆ ತುಂಬ ಬೇಜಾರಾಗ್ತಾ ಇರೋದು. ಸೊ ಇವಾಗ ಟೈಮ್ ಬಂದು 1:30 ಆಗಿದೆ. ಇನ್ನು ಅಡುಗೆ ಮಾಡ್ಕೊಂಡು ಊಟ ಮಾಡಿಲ್ಲ. ಇವತ್ತು ಕಬೋರ್ಡ್ ಕ್ಲೀನಿಂಗ್ ಡೌಟ್ ಅಂತ ಅನಿಸುತ್ತೆ ಗೈಸ್. ಯಾಕಂದರೆ ಅಷ್ಟು ಬ್ಯಾಕ್ ಪೇನ್ ಬರ್ತಾ ಇದೆ. ಸೊ ಇಲ್ಲಿರೋ ಬಟ್ಟೆಗಳನ್ನ ಮಡ್ಚ್ಕೊಂಡ್ರೇ ಸಾಕು ಅನ್ನೋ ರೀತಿ ಆಗ್ಬಿಟ್ಟಿದೆ. ಸೊ ಯಾಕೋ ನನ್ನ ಮೊಬೈಲ್ ತುಂಬಾ ಸ್ಟ್ರಕ್ ಆಗ್ತಾ ಇದೆ. ಸೊ ಮೇಲ್ಗಡೆ ತಗೊಂಡೋಗಿ ಬಿಸಿಲಲ್ಲಿ ಇಟ್ಬಿಟ್ಟಿದ್ದೆ ಗೈಸ್. ಅದಕ್ಕೆ ಸ್ವಲ್ಪ ಸ್ಟ್ರಕ್ ಆಗೋ ಥರ ಆಗ್ತಾ ಇದೆ. ಏನಿಲ್ಲ, ನಾನು ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಬಟ್ಟೆ, ಒಂದು ರಾಶಿ ಬಟ್ಟೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಫೋಟೋ ತೋರಿಸ್ತೀನಿ. ಏನಂದರೆ ಲೈಟ್ ಹಾಕ್ಬಿಡೋಣ. ಸೊ ನೀವು ನೋಡ್ತಿರ್ಬೋದು, ಅದು ನಮ್ಮ ಎಂಗೇಜ್ಮೆಂಟ್ ಫೋಟೋ. ಸೊ ನಮ್ಮ ಮನೆಯವರು ಮದುವೆಗೆ ಮುಂಚೆ ಫ್ರೇಮ್ ಮಾಡಿ ಇಟ್ಕೊಂಡಿದ್ರು. ಸೊ ಅವಾಗ ನನ್ನ ಬರ್ಡೇಲಿ ನನಗೊಂದು ಫ್ರೇಮ್ ತಂದು ಕೊಟ್ಟಿದ್ರು. ಸೊ ಈ ಫೋಟೋ ಅವರಿಗೆ ತುಂಬ ಇಷ್ಟ ಅಂದ್ಬಿಟ್ಟು ಈ ಒಂದು ಫೋಟೋನ ಫ್ರೇಮ್ ಹಾಕ್ಸಿಟ್ಕೊಂಡಿದ್ರು. ಸೊ ತುಂಬ ಚೆನ್ನಾಗಿದೆ ಅಲ್ಲ ಗೈಸ್. ಸೊ ಅಷ್ಟೇ, ಇವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಆ್ಯಂಡ್ ಇಲ್ಲಿ ತಂದಿರೋವಂಥ ಬಟ್ಟೆನೆಲ್ಲ ಮಡಚಿ ಕಬೋರ್ಡ್ ಒಳಗಡೆ ಇಡಬೇಕು. ಆ್ಯಂಡ್ ಬೇರೆ ವಿಡಿಯೋನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಒಂದು ವ್ಲಾಗು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ ಒಂದು ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ.
ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ, ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಐ ಥಿಂಕ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.